ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಮೊತ್ತವು ಮಗನ ಪ್ರಸ್ತುತ ವಯಸ್ಸಿನ 4 ಪಟ್ಟಕ್ಕಿಂತ 18 ವರ್ಷ ಜಾಸ್ತಿ ಐತಿ. ಅಂದ್ರ ತಂದೆ ಮತ್ತು ಮಗನ ವಯಸ್ಸು ಏನಾಗತ್ತೆ, ಮಗನ ವಯಸ್ಸಿನ 4 ಪಟ್ಟಕ್ಕಿಂತ 18 ವರ್ಷ ಜಾಸ್ತಿ ಆಗತ್ತೆ. ಎಸ್ ಆ ಸೈಡ್ ಹೋದ್ರ ಫಾದರ್ ಏಜ್ ಏನಾಗತ್ತೆ 3s ಪ್ಲಸ್ 18 ಆಗತ್ತೆ. ಇನ್ನು 5 ವರ್ಷಗಳ ನಂತರ ತಂದೆ ವಯಸ್ಸಿನ 4 ಪಟ್ಟು ಮಗನ ವಯಸ್ಸಿನ 14 ಪಟ್ಟಕ್ಕಿಂತ 8 ವರ್ಷ ಕಡಿಮೆ ಆಗತ್ತೆ. ನೋಡ್ರಿ ಇಲ್ಲಿ ತಂದೆ ವಯಸ್ಸು 5 ವರ್ಷದ ನಂತರ ಏನಾಕತಿ f+5 ಆಕತಿ. ಅಂದ್ರೆ ಇದು 4 ಪಟ್ಟು ಆಗತ್ತೆ. ಇದು ಈಕ್ವಲ್ ಟು ಮಗನ ವಯಸ್ಸಿನ 14 ಪಟ್ಟು ಅಂದ್ರ 14 ಪ್ಲಸ್ ಮಗನ ವಯಸ್ಸು 5 ವರ್ಷದ ನಂತರ ಏನಾಕತಿ s+5 ಮೈನಸ್ 8 ವರ್ಷ ಕಡಿಮೆ ಆಗತಿ. -8 ಆತು. ಇದು 4f ಪ್ಲಸ್ 20 14s ಇದು ಪ್ಲಸ್ 70 ಮೈನಸ್ 8 ಆಗತಿ. ಇದೇನಾಗುತ್ತೆ 4f ಇಸ್ ಈಕ್ವಲ್ ಟು 14s ಪ್ಲಸ್ ಇಲ್ಲಿ 62 ಇದು ಮೈನಸ್ 20 ಹೋದ್ರೆ ಎಷ್ಟಾಗತ್ತೆ 42 ಆಗತ್ತೆ. ಇಲ್ಲಿ ಏನಾಗತ್ತೆ ಇದು ಇಕ್ವೇಶನ್ 2 ಇದು ಇಕ್ವೇಶನ್ 1. ಇಲ್ಲಿ f ವ್ಯಾಲ್ಯೂ ಏನ್ ಬಂದೈತ್ರಿ, ಇಲ್ಲಿ 3s ಪ್ಲಸ್ 18 ಬಂದೈತೆ. ಆ ವ್ಯಾಲ್ಯೂನ ಇಲ್ಲಿ 4f ಒಳಗ ಹಾಕೋಣ. 4f ವ್ಯಾಲ್ಯೂ ಎಷ್ಟೈತಿ 3s ಪ್ಲಸ್ 18 ಇಸ್ ಈಕ್ವಲ್ ಟು 14s ಪ್ಲಸ್ 42 ಆತು. 12s ಪ್ಲಸ್ ಇದೆಷ್ಟಾಗತ್ತೆ 72 ಇಸ್ ಈಕ್ವಲ್ ಟು 14s ಪ್ಲಸ್ 42 ಆಗತ್ತೆ. 42 ಈ ಸೈಡ್ ಬಂದ್ರೆ ಉಳಿದಿದ್ದೆಷ್ಟು 30 ಈಸ್ ಈಕ್ವಲ್ ಟು 12s ಹಾಸೋದ್ರೆ 2s. ಎಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 15 ವರ್ಷ ಬಂತು. ಇಲ್ಲಿ ಫಾದರ್ ಏಜ್ ಕಂಡು ಹಿಡಿಯೋನು. ಫಾದರ್ ಏಜ್ ಏನೈತಿ 3s ಪ್ಲಸ್ 18 ಐತಿ. 3 ಇಂಟು 15 ಪ್ಲಸ್ 18 ಮಾಡಿದ್ರೆ ಅಷ್ಟು 45 ಪ್ಲಸ್ 18 63 ವರ್ಷ ಆಯ್ತು. ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ರ, ಫಾದರ್ ಏಜ್ ಎಷ್ಟು ಬಂದೈತಿ 63, ಮಗನ ಏಜ್ ಎಷ್ಟೈತಿ 15 ವರ್ಷ. ವ್ಯತ್ಯಾಸ ಏನಾಗುತ್ತೆ ಡಿಫ್ರೆನ್ಸ್ 63 ಮೈನಸ್ 15 ಮಾಡಿದ್ರೆ 63 ಮೈನಸ್ 15 ಮಾಡಿದ್ರೆ ಎಷ್ಟಾಗುತ್ತೆ 48 ವರ್ಷ. ಅವ್ರ ಇಬ್ಬರದು ವಯಸ್ಸಿನ ನಡುವಿನ ವ್ಯತ್ಯಾಸ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊರಿ. ಘನ ಸಿಲಿಂಡರ್ನ ಘನಫಲವು 5852 ಸೆಂಟಿಮೀಟರ್ ಕ್ಯೂಬ್ ಐತಿ. ಅದರ ಎತ್ತರವು 32 ಸೆಂಟಿಮೀಟರ್ ಆಗಿದೆ. ಆ ಘನ ಸಿಲಿಂಡರ್ ಒಟ್ಟು ಮೇಲ್ಮೈ ಪ್ರದೇಶ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಏನಕತಿ ಇಲ್ಲಿ ಸಿಲಿಂಡರ್ πr² ಹೆಚ್ಚಕತಿ. ಈ ವಾಲ್ಯೂಮ್ ಕೊಟ್ಟರೆ ಎಷ್ಟು ಕೊಟ್ಟರೆ 5852 ಈಜು ಕೊಟ್ಟು ಪೈ ವ್ಯಾಲ್ಯೂ 22/7 r² h ಕೊಟ್ಟರೆ ಇಲ್ಲಿ 38 r² ಈಜು ಕೊಟ್ಟು 5852 ಡಿವೈಡೆಡ್ ಬೈ 22 ಇಂಟು 38 ಆಗತ್ತೆ. ಇಲ್ಲಿ ಇಂಟು 7 ಮ್ಯಾಲೆ ಹೋಗುತ್ತೆ. ಇದಷ್ಟಾಗುತ್ತೆ 40,964 ಡಿವೈಡೆಡ್ ಬೈ 836. 836 ಒಂದ್ಲಿ 836 49 ಆಗುತ್ತೆ. r² ಈಸ್ ಈಕ್ವಲ್ ಟು 49. r ಏನಾಗುತ್ತೆ 7 ಸೆಂಟಿಮೀಟರ್ ಬರುತ್ತೆ. ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಕೇಳೋಣ. ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 2πr ಇಂಟು ಬ್ರಾಕೆಟ್ ಆಫ್ r ಪ್ಲಸ್ h ಆಗುತ್ತೆ. 2 ಇಂಟು 22/7 r 7 ಬಂದೈತಿ. r 7 ಪ್ಲಸ್ h 38 ಐತಿ. 7 ಕ್ಯಾನ್ಸಲ್ 44 ಇದು 45 ಮಾಡಿದ್ರೆ ಎಷ್ಟಾಗುತ್ತೆ ಇದು 1980 ಸೆಂಟಿಮೀಟರ್ ಸ್ಕ್ವೇರ್ ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 0.06 ಮತ್ತು 6 ಇವರ ನಡುವಿನ ಮಧ್ಯಾನುಪಾತ ಏನಂತ ಕೇಳ್ಯಾರ. ಮೀನ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಇಂಟು b ಇರ್ತೈತಿ. ಇಲ್ಲಿ a ವ್ಯಾಲ್ಯೂ ಏನೈತಿ 0.06 ಇಂಟು b 6 ಐತಿ. ಈ ಪಾಯಿಂಟ್ಗಳನ್ನ ತೆಗಿಯಕ್ಕೆ ಏನ್ ಮಾಡ್ತೀನಿ ಡಿವೈಡೆಡ್ ಬೈ 100 ಮಾಡ್ತೀನಿ. ಅಂದ್ರೆ 6 36 ಡಿವೈಡೆಡ್ ಬೈ 100 ಆಕತಿ. ಅಂದ್ರೆ ಸ್ಕ್ವೇರ್ ರೂಟ್ ತೆಗೆದ್ರೆ 6/10 ಅಂದ್ರೆ ಎಷ್ಟು ಬಂತು 0.6 ಮೀನ್ ಪ್ರೊಪೋರ್ಷನ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಸಿಗೆ ಗುರುತಿಸಿದ ಬೆಲೆ 1600 ರೂಪಾಯಿ ಆಗೈತಿ. ಇದು ಖರೀದಿ ಬೆಲೆಗಿಂತ 25% ಹೆಚ್ಚು. ಅಂದ್ರೆ ಮಾರ್ಕ್ ಪ್ರೈಸ್ ಏನೈತಿ ಇಲ್ಲಿ 25 4 100, ಮಾರ್ಕ್ ಪ್ರೈಸ್ 5 ಆದ್ರೆ ಕಾಸ್ಟ್ ಪ್ರೈಸ್ ಏನಕತಿ 4 ಆಕತಿ. ಮಾರ್ಕ್ ಪ್ರೈಸ್ ಕೊಟ್ಟಾರ ಇಲ್ಲಿ 1600 ಅಂದ್ರೆ ಇದು ಮಲ್ಟಿಪ್ಲೈ ಬೈ 320 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಕತಿ 4 ಇಂಟು 320 ಮಾಡಿದ್ರೆ 1280 ರೂಪಾಯಿ ಆಕತಿ. ಅದನ್ನು ಗುರುತಿಸಲಾದ ಬೆಲೆಯ ಮೇಲೆ 16% ರಿಯಾಯಿತಿಯಲ್ಲಿ ಮಾರಲಾಗಿದೆ. ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಟ್ಟರೆ ಅಂದ್ರೆ 1600 ಇಂಟು 16% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದೆಷ್ಟು 84 ಡಿವೈಡ್ ಬೈ 100 ಮಾಡಿದ್ರೆ 20 ಕ್ಯಾನ್ಸಲ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ತೈತಿ 1344 ಆಕತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1344 ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟೈತಿ 1280 ಡಿವೈಡ್ ಬೈ 1280 ಇಂಟು 100 ಆಗತ್ತೆ. 64/1280 ಇಂಟು 100 0 ಕ್ಯಾನ್ಸಲ್. 64 ಒಂದ್ಲಿ 64 ಇಲ್ಲಿ 2 ಒಂದ್ಲಿ 2 ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 5% ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಡಲೆ ಮತ್ತು ಬಟಾಣಿ ಮಾರುಕಟ್ಟೆ ಬೆಲೆಗಳ ಅನುಪಾತ 2:5 ಆಗೈತಿ. ಒಂದು ಕುಟುಂಬ ಬಳಸುವ ಪ್ರಮಾಣಗಳ ಅನುಪಾತ 4:3 ಆಗೈತಿ. ಕಡಲೆಯ ಮೇಲಿನ ವೆಚ್ಚ ಮತ್ತು ಬಟಾಣಿ ಮೇಲಿನ ವೆಚ್ಚದ ಅನುಪಾತ ಕಂಡಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ ಇಲ್ಲಿ ಕಡಲೆ ಬಟಾಣಿ ಇಲ್ಲಿ ಮಾರ್ಕ್ ಪ್ರೈಸ್ ಎಷ್ಟೈತಿ ಅದ್ರದ್ದು 2:5 ಐತಿ. ಅದರದ್ದು ಎಕ್ಸ್ಪೆಂಡಿಚರ್ ಎಷ್ಟೈತಿ 4:3 ಐತಿ. ಕನ್ಸಪ್ಷನ್
ಇದು 4 8 5 3 15 ಇದ್ರದ್ದು ಏನಕತಿ ಎಕ್ಸ್ಪೆಂಡಿಚರ್ ಆಗತ್ತೆ ರೇಷಿಯೋ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ನೋಡ್ರಿ 12 ಗಂಟೆಗಳೊಳಗ 750 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾಗೈತಿ. ಅವನು ಒಟ್ಟು ದೂರದ 2-3 ಅಂಚನ್ನು ಒಟ್ಟು ಸಮಯದ 2-3 ಅಂಚಿನಲ್ಲಿ ಕ್ರಮಿಸಿದರೆ ಉಳಿದಿರುವ ದೂರವನ್ನು ಉಳಿದ ಸಮಯದಲ್ಲಿ ಕ್ರಮಿಸಲು ಅವನು ವೇಗ ಎಷ್ಟಿರ್ಬೇಕಂತ ಕೇಳ್ಯಾರ. ನೋಡ್ರಿ ಅವ ಡಿಸ್ಟೆನ್ಸ್ ಕವರ್ ಮಾಡಿದ ಎಷ್ಟೈತಿ 753 ಕಿಲೋಮೀಟರ್ನ 2/3 ಅಂದ್ರೆ ಎಷ್ಟಾಗತ್ತೆ ಇದು 502 ಕಿಲೋಮೀಟರ್ ಕವರ್ ಮಾಡ್ತಾನ. ಆಮೇಲೆ ಟೈಮ್ ಎಷ್ಟಾಗತ್ತೆ 12 ಅವರ್ನ್ಯಾಗ ಅದು 2/3 ಐತಿ ಅಂದ್ರೆ 3 1 3 4 12 ಎಷ್ಟು 8 ಅವರ್ ತಗೊಂತಾನ. ಉಳಿದ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ 753 ಮೈನಸ್ 502 ಕಿಲೋಮೀಟರ್ ಮಾಡಿದ್ರೆ ಎಷ್ಟು ಉಳಿದಿದ್ದ ಡಿಸ್ಟೆನ್ಸ್ 251 ಕಿಲೋಮೀಟರ್. ಟೈಮ್ ನೋಡ್ರಿ 12 ಅವರ್ನ್ಯಾಗ 8 ಅವರ್ ಉಳಿದ್ರ 4 ಅವರ್. ಸ್ಪೀಡ್ ಏನಕತಿ ಇಲ್ಲಿ ಉಳಿದಿದ್ದು ಕಿಲೋಮೀಟರ್ ಕವರ್ ಮಾಡಕ 251/4 ಆಕತಿ ಅಂದ್ರೆ 62.75 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ವ್ಯಾಸವು 112 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ಪ್ರದೇಶವನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ಡಯಾಮೀಟರ್ ಎಷ್ಟೈತಿ 112 ಸೆಂಟಿಮೀಟರ್. ರೇಡಿಯಸ್ ಡಯಾಮೀಟರ್ ಅರ್ಧ ಆಗುತ್ತೆ ಅಂದ್ರೆ 56 ಸೆಂಟಿಮೀಟರ್ ಆಯ್ತು. ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡ್ರಿ ಅಂತ ಕೇಳ್ಯಾರ. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 4πr². 4 × 22/7 ಆರ್ ವ್ಯಾಲ್ಯೂ 56 ಐತಿ. 56 × 56 7 1 7 8 56 ಆಗುತ್ತೆ. 4 × 22 × 8 × 56 ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ ಸರ್ಫೇಸ್ ಏರಿಯಾ 39,424 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಶೀಶ್ ಅವರ ಬಳಿ 1,218 ರೂಪಾಯಿ ಐತಿ. ಅವ್ರು ಅದನ್ನ ತಮ್ಮ ಪುತ್ರರಾದ ಅರುಣ್ ಮತ್ತು ಮಹೇಶ್ ಅವರ ನಡುವೆ ಹಂಚಿ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳ್ತಾರ. 11 ವರ್ಷಗಳ ನಂತರ ಅರುಣ್ಗೆ ಮತ್ತು 12 ವರ್ಷಗಳ ನಂತರ ಮಹೇಶ್ಗೆ ಸಿಗುವ ಮೊತ್ತವು ಒಂದೇ ಆಗೈತಿ. ಆಶೀಶ್ ಅವರು ಮಹೇಶ್ಗೆ ಎಷ್ಟು ಹಣ ನೀಡಿದ್ರ ಅಂತ ಕೇಳ್ಯಾರ. ಆಶೀಶ್ ಇಲ್ಲಿ ನೋಡ್ರಿ ಒನ್ಯಾಕ ಅವ್ರದ್ದು ಅರುಣ್ ಅವ್ರದ್ದು ಅಮೌಂಟ್ ಕೊಟ್ಟಿದ್ದು ಎಕ್ಸ್ ಮತ್ತು ಮಹೇಶ್ ಅವ್ರದ್ದು ಏನಕತಿ 1,218 ಎಕ್ಸ್ ಕಳೆದ್ರೆ ಮಹೇಶ್ ಅವ್ರ ಅಮೌಂಟ್ ಆಕತಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಆಕತಿ. ನೋಡ್ರಿ ಇಬ್ಬರದು ಅರುಣ್ ಅವ್ರದ್ದು 11 ವರ್ಷದ ಮತ್ತು ಮಹೇಶ್ ಅವ್ರದ್ದು 12 ವರ್ಷದ ಅಮೌಂಟ್ ಈಕ್ವಲ್ ಆಕತಿ ಅಂತ ಕೊಟ್ಟಾರ. ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅರುಣ್ ಅವ್ರದ್ದು ಏನಕತಿ ಎಕ್ಸ್ ಇಂಟು 1 + r ವ್ಯಾಲ್ಯೂ 10/100. ಅವ್ರದ್ದು ಟೈಮ್ ಎಷ್ಟು ಕೊಟ್ಟನ 11 ವರ್ಷ ಕೊಟ್ಟನ ಈಸ್ ಈಕ್ವಲ್ ಟು ಮಹೇಶ್ ಅವ್ರದ್ದು ಅಮೌಂಟ್ ಎಷ್ಟೈತಿ 1,218 ಮೈನಸ್ ಎಕ್ಸ್ ಇಂಟು 1 + 10/100 ರೇಷ್ಟು ಅವ್ರದ್ದು ಎಷ್ಟೈತಿ ವರ್ಷ 12 ಐತಿ. ಇಲ್ಲಿ ನೋಡ್ರಿ ಇದು ಎಕ್ಸ್ ಇಂಟು 1.1 ರೇಷ್ಟು 11 ಈಸ್ ಈಕ್ವಲ್ ಟು 1,218 ಮೈನಸ್ ಎಕ್ಸ್ ಇಂಟು 1.1 ರೇಷ್ಟು 12 ಆಕೈತಿ. ಇಲ್ಲಿ 11 ಐತಿ ಇಲ್ಲಿ 12 ಐತಿ. ಇವೆರಡು ಕ್ಯಾನ್ಸಲ್ ಆದ್ರೆ ಇಲ್ಲಿ ಉಳಿದಿದ್ದಷ್ಟು 1.1 ಅಷ್ಟ ಉಳಿತೈತಿ. ಎಕ್ಸ್ ಈಸ್ ಈಕ್ವಲ್ ಟು 1,218 ಇಂಟು 1.1 ಮೈನಸ್ 1.1 ಎಕ್ಸ್ ಆಕತಿ. ಮೈನಸ್ 1.1 ಎಕ್ಸ್ ಸೈಡ್ ಬಂದ್ರೆ ಪ್ಲಸ್ ಆಕೈತಿ. ಅಂದ್ರೆ 1.1 ಪ್ಲಸ್ 1 ಕೂಡಿಸಿದ್ರೆ 2.1 ಎಕ್ಸ್ ಈಸ್ ಈಕ್ವಲ್ ಟು 1,218 ಇಂಟು 1.1 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1,218 11/21 ಆಗುತ್ತೆ. 21 1 21 58 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 638 ರೂಪಾಯಿ ಬಂತು. ಇದು ನಮ್ಗೆ ಯಾರು ಕೇಳ್ಯಾರ ಮಹೇಶ್ ಅವ್ರ ಅಮೌಂಟ್ ಕೇಳ್ಯಾರ. ಮಹೇಶ್ ಅವ್ರದ್ದು ಎಷ್ಟು ಐತಿ ಇಲ್ಲಿ 1,218 ಮೈನಸ್ ಎಕ್ಸ್ ಐತಿ. ಎಕ್ಸ್ ವ್ಯಾಲ್ಯೂ 638 ಬಂದೈತಿ. ಮಹೇಶ್ ಅವ್ರದ್ದು ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ 580 ರೂಪಾಯಿ ಆಕತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. ಮಂಜಿತ್ ಅವರ ತಿಂಗಳ ವೇತನ 10,000 ರೂಪಾಯಿ. ಅವರು ಮನೆ ಬಾಡಿಗೆ 6,000 ಮತ್ತು ಬಿಲ್ಗಳಿಗೆ 3,000 ಖರ್ಚು ಮಾಡ್ತಾರೆ. ಉಳಿದ ಹಣವು ಅವರ ತಿಂಗಳ ಉಳಿತಾಯವಾಗುತ್ತದೆ. ಅವರ ಜನ್ಮದಿನ ತಿಂಗಳಲ್ಲಿ ಅವರು ತಮ್ಮ ಎಲ್ಲಾ ತಿಂಗಳ ಉಳಿತಾಯವನ್ನು ಜನ್ಮದಿನ ಖರ್ಚಿಗೆ ಬಳಸಿದ್ರೆ ಒಂದು ವರ್ಷದಲ್ಲಿ ಅವರ ಉಳಿತಾಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಅವ್ರದ್ದು ಇನ್ಕಮ್ ಎಷ್ಟೈತಿ 10,000 ರೂಪಾಯಿ ಐತಿ. ಅವ್ರು ಖರ್ಚು ಮಾಡೋದು ಎಷ್ಟು 6,000 ಪ್ಲಸ್ 3,000 9,000 ಖರ್ಚು ಮಾಡ್ತಾರ. ಸೇವ್ ಆಗೋದು ಎಷ್ಟು ಅವ್ರಿಗೆ ತಿಂಗಳ 1,000 ರೂಪಾಯಿ. ಅವ್ರದ್ದು ಒಂದು ತಿಂಗಳ ಬರ್ತ್ಡೇ ದಿವಸ ಅಷ್ಟು ಖರ್ಚು ಮಾಡ್ತಾರೆ. ಅಂದ್ರೆ ಎಷ್ಟು ಸೇವ್ ಮಾಡಲ್ಲ ಅಂದ್ರೆ 1,000 ರೂಪಾಯಿ ಎಷ್ಟು ತಿಂಗಳು ಸೇವ್ ಮಾಡ್ತಾರ ಅವ್ರು 11 ತಿಂಗಳು ಸೇವ್ ಮಾಡ್ತಾರ. 1,000 × 11 ಮಾಡಿದ್ರೆ ಎಷ್ಟು ಆಗುತ್ತೆ 11,000 ಅವ್ರದ್ದು ಟೋಟಲ್ ಸೇವಿಂಗ್ಸ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಅಲಮಾರಿಯನ್ನು 3,437 ಮಾರಿದ ಉಂಟಾಗುವ ಲಾಭದ ಮೌಲ್ಯವು ಅದನ್ನು 3,338 ಮಾರಿದಾಗ ಉಂಟಾಗುವ ನಷ್ಟದ ಮೌಲ್ಯಕ್ಕಿಂತ 75% ಹೆಚ್ಚೈತಿ. 50% ಲಾಭ ಪಡೆಯಲು ಮಾರಾಟ ಬೆಲೆ ಎಷ್ಟು ಇರ್ಬೇಕಂತ ಕೇಳ್ಯಾರ. 75% ಜಾಸ್ತಿ ಆಗತ್ತೆ ಅಂದ್ರೆ ಇದೇನಾಗತ್ತೆ 3/4 ರೇಷಿಯೋ ಆಕತಿ. ಅಂದ್ರೆ 7/4 ಆಕತಿ. ಇಲ್ಲಿ ಕಾಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ 3,338 ಮಾಡಿದ್ರೆ 4x ಲಾಸ್ ಆದ್ರೆ ಇಲ್ಲಿ ಅದನ್ನ 3,437 ಮಾರಿದ್ರೆ 7x ಲಾಭ ಆಕತಿ. ಇವೆರಡರದ್ದು ನಡುವಿನ ವ್ಯತ್ಯಾಸ ಎಷ್ಟಾಗತಿ ಇಲ್ಲಿ 99 ಬರ್ತೈತಿ. ಇವೆರಡು 7x ಮೈನಸ್ 4x ಕೂಡಿಸ್ಬೇಕು ಅನ್ನಂದ್ರೆ 11x ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 9 ಬಂತು. ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಹಾಕಿದ್ವಿ ಅಂದ್ರೆ ಮೈನಸ್ ಮಾಡ್ಬೇಕು, ಈ ಸೈಡ್ ಹಾಕಿದ್ವಿ ಅಂದ್ರೆ ಕೂಡಿಸ್ಬೇಕು. ನಾನು ಈ ಸೈಡ್ ಹಾಕೊಂತೀನಿ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 3,437 ಮೈನಸ್ 7 9 ಎಷ್ಟು 63.
ಕಾಸ್ಟ್ ಪ್ರೈಸ್ ಎಷ್ಟು ಬಂತು 3374 ಆತ. ಸೆಲ್ಲಿಂಗ್ ಪ್ರೈಸ್ ಏನಕತಿ ಇಲ್ಲಿ 3374 ಇಂಟು 50% ಪ್ರಾಫಿಟ್ ಬರಬೇಕಂದ್ರ 150 ಅಪಾನ್ 100 0 0 5 3 5 ಅಲ್ಲಿ 2 ಒಂದ್ಲೆ 2 ಒಂದ್ಲೆ 2 ಆರ್ಲೆ 2 ಎಂಟ್ಲೆ 2 ಏಳೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆತಿ ಇಲ್ಲಿ 5061 ರೂಪಾಯಿ ಆಕತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 10 ಗಮನಿಕೆಗಳ ಸರಾಸರಿ 40 ಐತಿ ಅಂದ್ರ 10 ಇಂಟು 40 ಮಾಡಿದರೆ ಟೋಟಲ್ ಸರಾಸರಿ ಎಷ್ಟತ್ತು 400 ಆತ. ನಂತರ ಗಮನಿಸಿದಾಗ ಒಂದು ಗಮನಿಕೆಯನ್ನು 43 ಬದಲು 34 ಅಂತ ತಪ್ಪಾಗಿ ಓದಲಾಗಿದೆ. ಅಂದ್ರೆ 43 ಕರೆಕ್ಟ್ ಅದು, ಅವರು ತಗೊಂಡಿದ್ದೆಷ್ಟು 34. ಎಷ್ಟು ಕಡಿಮೆ ತಗೊಂಡ್ರ ಇಲ್ಲಿ 9 ಕಡಿಮೆ ತಗೊಂಡ್ರ. ಅಂದ್ರ ಈ 9ನ 400ಕ್ಕ ಕೂಡಿಸ್ಬೇಕಂದ್ರೆ ಎಷ್ಟಾಗತ್ತ ಟೋಟಲ್ ಅದ್ರದ್ದು 409 ಆಕತಿ. ಅಂದ್ರೆ ಸರಾಸರಿ ಕರೆಕ್ಟ್ ಸರಾಸರಿ ಎಷ್ಟಾಗತಿ 409 / 10 ಮಾಡಿದ್ರೆ 40.9 ಆಕತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1200 ಮೊತ್ತವು ವಾರ್ಷಿಕ 20% ಸರಳ ಬಡ್ಡಿ ದರದಲ್ಲಿ 2220 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ ಎಂಬುದನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ 2220 ರಾಗ 1200 ಕಳೆದ್ರೆ ಇಲ್ಲಿ ಇಂಟ್ರೆಸ್ಟ್ 1020 ಬಂತು. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಕತಿ. 1020 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟೈತಿ 1200 ರೇಟ್ 20 ಕೊಟ್ಟನ ಟೈಮ್ ಕಂಡು ಹಿಡಬೇಕು ಟಿ ಡಿವೈಡ್ ಬೈ 100 ಆಕತಿ. 0 0 ಕ್ಯಾನ್ಸಲ್ ಟಿ ಇಸ್ ಈಕ್ವಲ್ ಟು 1020 ಡಿವೈಡ್ ಬೈ 240 0 0 ಕ್ಯಾನ್ಸಲ್ ಮಾಡಿದ್ರೆ ಟೈಮ್ ಎಷ್ಟು ಬರ್ತೈತಿ 4.25 ವರ್ಷ ಬರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶ್ರೀ ಡಬ್ಲ್ಯೂ ಅವರು ಕ್ರಮವಾಗಿ 370 ಕಿಲೋಮೀಟರ್ 390 ಕಿಲೋಮೀಟರ್ ಮತ್ತು 720 ಕಿಲೋಮೀಟರ್ ದೂರವನ್ನು 37 ಕಿಲೋಮೀಟರ್ ಪರ್ ಅವರ್ 5 ಕಿಲೋಮೀಟರ್ ಪರ್ ಅವರ್ ಮತ್ತು 8 ಕಿಲೋಮೀಟರ್ ಪರ್ ಅವರ್ ವೇಗಗಳಲ್ಲಿ ಪ್ರಯಾಣಿಸಿದ್ರು. ಅವರ ಸರಾಸರಿ ವೇಗವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಕತಿ. ಇಲ್ಲಿ ನೋಡ್ರಿ ಒಂದೇ ಟೈಮ್ ಏನಾಕತಿ 370 ಕಿಲೋಮೀಟರ್ನ 37 ಕಿಲೋಮೀಟರ್ ಪರ್ ಅವರ್ನಾಗ ಹೋದ್ರ 10 ಅವರ್ ಆಕತಿ. ಎರಡನೇ ಟೈಮ್ ಏನಾಕತಿ 390 ಕಿಲೋಮೀಟರ್ನ 5 ಕಿಲೋಮೀಟರ್ ಪರ್ ಅವರ್ನಾಗ ಹೋದ್ರ 78 ಅವರ್ ಆಕತಿ. ಮೂರನೇ ಕಿಲೋಮೀಟರ್ ಏನಕತಿ 720 ಡಿವೈಡೆಡ್ ಬೈ ಅದ್ರ ಸ್ಪೀಡ್ 8 ಐತಿ ಅಂದ್ರೆ 90 ಅವರ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಏನೈತಿ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಎಷ್ಟು 370 ಪ್ಲಸ್ 390 ಪ್ಲಸ್ 720 ಟೋಟಲ್ ಟೈಮ್ ಏನಕತಿ 10 ಪ್ಲಸ್ 78 ಪ್ಲಸ್ 90 ಅಂದ್ರೆ ಎಷ್ಟೈತಿ 1480 ಡಿವೈಡ್ ಬೈ 178 ಆಕತಿ. ಇದು 2 ಎಂಟ್ಲೆ 16 2 9 2 7 7 2 4 ಆಯ್ತು ಅಂದ್ರೆ 740 ಡಿವೈಡ್ ಬೈ 89 ಏನಕತಿ ಎವರೇಜ್ ಸ್ಪೀಡ್ ಆಕತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪೈಪ್ ಟ್ಯಾಂಕ್ ಅನ್ನು 9 ನಿಮಿಷಗಳಲ್ಲಿ ತುಂಬುತ್ತಾ ಇನ್ನೊಂದು ಪೈಪ್ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 90 ನಿಮಿಷಗಳಲ್ಲಿ ಖಾಲಿ ಮಾಡ್ತದೆ. ಎರಡು ಪೈಪ್ಗಳನ್ನು ಖಾಲಿ ಟ್ಯಾಂಕ್ ಮೇಲೆ ಒಂದೇ ಸಮಯದಲ್ಲಿ ತೆರೆದರೆ ಟ್ಯಾಂಕ್ ನ ಅರ್ಧ ಭಾಗ ತುಂಬಕ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. ನೋಡ್ರಿ ಎ ಅನ್ನೋದು ತುಂಬು ಟ್ಯಾಂಕ್ ಅಂದ್ರೆ 9, ಬಿ ಅನ್ನೋದು ಖಾಲಿ ಮಾಡೋದು -90. LCM ಎಷ್ಟಾಗುತ್ತೆ 90 9 ಹತ್ಲೆ 91. ಇಲ್ಲಿ ಎರಡು ಟ್ಯಾಂಕ್ಗಳು ಅಂದ್ರೆ ಎ ಮೈನಸ್ ಬಿ 90 ಟೋಟಲ್ ವರ್ಕ್ ನ ಇವ್ರು ಎರಡರದ್ದು ನಡುವಿನ ವ್ಯತ್ಯಾಸ ಎಷ್ಟಾಗತಿ 9 ಆಕತಿ. ಅಂದ್ರೆ ಅರ್ಧ ಟ್ಯಾಂಕ್ ತುಂಬಬೇಕಂದ್ರೆ 1/2 9 ಹತ್ಲೆ 2 5 ಎಷ್ಟು ನಿಮಿಷ ತಗೊಂತಾನ 5 ನಿಮಿಷ ತಗೊಂತಾರ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ ಅನ್ನ 18 ನಿಮಿಷಗಳಲ್ಲಿ ತುಂಬುತ್ತಂತ ಕೊಟ್ರ. ಅಂದ್ರೆ ಎ ಇಸ್ ಈಕ್ವಲ್ ಟು 18 ನಿಮಿಷ. ಆದ್ರೆ ಪೈಪ್ ಬಿ ಸಂಪೂರ್ಣವಾಗಿ ತುಂಬಿದ ಟ್ಯಾಂಕ್ ಅನ್ನ 27 ನಿಮಿಷಗಳಲ್ಲಿ ಖಾಲಿ ಮಾಡ್ತೈತಿ. ಬಿ ಅನ್ನೋದು ಏನಾಗತಿ ಖಾಲಿ ಮಾಡೋದ ಮೈನಸ್ ತಗೊಂತೀನಿ ಇದನ್ನ 27. ಆಮೇಲೆ ಆರಂಭದಲ್ಲಿ ಪೈಪ್ ಎ ತೆರೆಯಲಾಗುತ್ತದೆ ಮತ್ತು 6 ನಿಮಿಷಗಳ ನಂತರ ಪೈಪ್ ಬಿ ಅನ್ನು ಕೂಡ ತೆರೆಯಲಾಗುತ್ತೆ. ಉಳಿದಿರುವ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಕ ಇನ್ನ ಎಷ್ಟು ಸಮಯ ಬೇಕಾಗತ್ತೆ ಅಂತ ಕೇಳ್ಯಾರ. LCM ಏನಕತಿ ಇಲ್ಲಿ 54 ಆಕತಿ. 18 3 27 2 ನೋಡ್ರಿ ಟೋಟಲ್ ವರ್ಕ್ 54 ಈಸ್ ಈಕ್ವಲ್ ಟು ಎ ಎಷ್ಟು ನಿಮಿಷ ಒಬ್ಬನ ಕೆಲಸ ಮಾಡ್ತಾನ 6 ನಿಮಿಷ. ಅಂದ್ರೆ 3 ಎಫಿಷಿಯನ್ಸಿ 3 × 6 ಪ್ಲಸ್ ಉಳಿದ ಕೆಲಸನ ಇಬ್ರು ಕೂಡಿ ಮಾಡ್ತಾರ. ಅಂದ್ರ ಇವೆರಡರದ್ದು ಇಲ್ಲೇ ಒಂದು ಖಾಲಿ ಮಾಡೋದೈತಿ. ಅಂದ್ರೆ 3 - 2 ಮಾಡಿದ್ರೆ 1 ಆಕತಿ. ಅದಕ್ಕೆ ಟೈಮ್ ಎಷ್ಟು ತಗೊಂತೀವಿ ಎಕ್ಸ್ ಅಂತ ತಗೊಂತೈತಿ. 54 - 6 3 18 ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಎಕ್ಸ್ ಎಷ್ಟಾಗತ್ತೆ ಇಲ್ಲಿ 36 ನಿಮಿಷ. ಅಂದ್ರೆ ಉಳಿದದ್ದನ್ನ ತುಂಬಸಕ್ಕೆ ಎಷ್ಟು ತಗೊಂತೈತಿ 36 ನಿಮಿಷ ತಗೊಂತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ವ್ಯಾಪಾರಿ 6 ನಿಂಬೆ ಹಣ್ಣುಗಳನ್ನ ರೂಪಾಯಿ 1ಕ್ಕೆ ಖರೀದಿಸ್ತಾನ. ಅವನು 100% ಲಾಭ ಪಡೆಯಲು ರೂಪಾಯಿ 1ಕ್ಕೆ ಎಷ್ಟು ನಿಂಬೆ ಹಣ್ಣುಗಳನ್ನ ಮಾರಬೇಕಂತ ಕೇಳ್ಯಾರ. ನೋಡ್ರಿ ಒಂದರದ ನಿಂಬೆಹಣ್ಣು ಕಾಸ್ಟ್ ಪ್ರೈಸ್ ಏನಕತಿ 1/6 ಆಕತಿ. ಒಂದರದ ನಿಂಬೆಹಣ್ಣು ಸೆಲ್ಲಿಂಗ್ ಪ್ರೈಸ್ ಏನಕತಿ 1/6. 100% ಪ್ರಾಫಿಟ್ ಪಡಿಬೇಕು 200 ಅಪಾನ್ 100 ಆಕತಿ. ಇವೆರಡು 0 0 2 1 2 3 ಆಯ್ತು. ಒಂದು ಹಣ್ಣಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 1/3 ರೂಪಾಯಿ ಆಕತಿ. ಅವ 1 ರೂಪಾಯಿದಾಗ ಎಷ್ಟು ನಿಂಬೆ ಹಣ್ಣುಗಳನ್ನ ಮಾರ್ಬೇಕಂತ ಕೇಳ್ಯಾರ. ಈ 3 ಈ ಸೈಡ್ ಬಂದ್ರೆ ಏನಕತಿ 1 ರೂಪಾಯಿ ಈಸ್ ಈಕ್ವಲ್ ಟು 3 ನಿಂಬೆ ಹಣ್ಣುಗಳನ್ನ ಮಾರ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 250 √3 ಮೀಟರ್ ಎತ್ತರದ ಗೋಪುರದ ಶಿಖರ ಏರಿಕೆ ಕೋನವನ್ನು ಅದರ ಅಡಿಯಿಂದ 250 ಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಹೈಟ್ ಎಷ್ಟು ಕೊಟ್ಟರೆ 250 √3 ಕೊಟ್ಟರೆ ಇದು ಡಿಸ್ಟೆನ್ಸ್ 250 ಮೀಟರ್ ಕೊಟ್ಟರೆ ಇಲ್ಲಿ ತೀಟಾ ಇರ್ತೈತಿ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಏನಕತಿ ಹೈಟ್ ಡಿವೈಡೆಡ್ ಬೈ ಬೇಸ್ ಆಕತಿ. ಹೈಟ್ ಎಷ್ಟೈತಿ 250 √3 ಐತಿ. ಇಲ್ಲಿ ಬೇಸ್ ಎಷ್ಟೈತಿ 250 ಐತಿ.
250 250 ಕ್ಯಾನ್ಸಲ್ ಆಗತಿ. ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ ರೂಟ್ 3 ಆಗತ್ತೆ. ಟ್ಯಾನ್ ರೂಟ್ 3 ಎಷ್ಟಾಗತ್ತೆ ಅಂದ್ರೆ 60 ಡಿಗ್ರಿ ಆಗತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ.